ಮದುವೆಯಾಗಿ ಹೋದಂಥ ಮೊಮ್ಮಗಳು ಅತ್ತೆ ಮನೆಯಿಂದ ವಾಪಸ್ ಬಂದ್ಬಿಡ್ತಾಳೆ. ಕಣ್ಣಲ್ಲಿ ದಳದಳ ಅಂತ ನೀರು. ನೋಡಿದ ತಕ್ಷಣ ಅಜ್ಜಿಗೆ ಗೊತ್ತಾಗತ್ತೆ ಏನೋ ಗಲಾಟೆ ಆಗಿದೆ, ಹೀಗಾಗಿ ಈಕೆ ವಾಪಸ್ ಬಂದಿದ್ದಾಳೆ. ಯಾಕೆ ಮೊಮ್ಮಗಳೇ, ಏನಾಯಿತು? ಅಜ್ಜಿ, ಅಲ್ಲಿ ನನಗಿರಲಿಕ್ಕೆ ಸಾಧ್ಯವೇ ಇಲ್ಲ. ನನ್ನ ಸ್ವಾಭಿಮಾನ, ನನ್ನ ಅಂತಸ್ತು ಎಲ್ಲವನ್ನ ಬಿಟ್ಟು ಮೂಲೆ ಗುಂಪಾಗಿ ಆ ಮನೆಯಲ್ಲಿ ನಾನು ಇರಬೇಕು. ನನ್ನದೇ ಆದಂಥ ವ್ಯಕ್ತಿತ್ವವೇ ಇರೋದಿಲ್ಲ, ಆದ್ದರಿಂದ ನಾನು ಅಲ್ಲಿ ಇರೋದಿಲ್ಲ. ಹಾಗಂದ್ರೆ ಹೇಗೆ ತಾಯಿ ನೀನು? ಒಂದು ಮನೆಗೆ ಇನ್ನೊಂದು ಮನೆಗೆ ಹೋದ ಸಂದರ್ಭದಲ್ಲಿ ಅಲ್ಲಿ ರೀತಿ ನೀತಿ ರೀತಿ ರಿವಾಜು ತಿಳ್ಕೊಳ್ಳಿಕ್ಕೆ ಸಮಯ ಹೇಳುತ್ತೆ. ಅದಕ್ಕಿಂತ ಮುಂಚೆ ಮನೆಗೆ ವಾಪಸ್ ಬಂದಿದೆಯಲ್ಲ, ಎಷ್ಟರ ಮಟ್ಟಿಗೆ ಸರಿ? ಆವಾಗ ಮೊಮ್ಮಗಳು 2 ಗ್ಲಾಸನ್ನು ತರ್ತಾಳೆ. ಒಂದು ದೊಡ್ಡ ಗ್ಲಾಸು, ಒಂದು ಚಿಕ್ಕ ಗ್ಲಾಸು. ತಂದು ಅಜ್ಜಿಗೆ ಹೇಳ್ತಾಳೆ, ಅಜ್ಜಿ ನೋಡಿಲಿ, ಇದು ಸಣ್ಣ ಗ್ಲಾಸು, ಇದರಲ್ಲಿ ದೊಡ್ಡ ಗ್ಲಾಸನ್ನು ಒಳಗೆ ಹಾಕಲಿಕ್ಕೆ ಸಾಧ್ಯ ಇದೆಯಾ? ಅಜ್ಜಿ ಹೇಳ್ತಾಳೆ, ಇಲ್ಲ, ಸಾಧ್ಯ ಇಲ್ಲ. ಆವಾಗ ಮೊಮ್ಮಗಳು ಆ ದೊಡ್ಡ ಗ್ಲಾಸನ್ನು ಕುಟ್ಟಿ ಪುಡಿ ಮಾಡ್ತಾಳೆ. ಪುಡಿ ಮಾಡಿ ಆ ಗ್ಲಾಸಿನ ತುಂಡುಗಳನ್ನು ಸಣ್ಣ ಗ್ಲಾಸಲ್ಲಿ ಹಾಕ್ತಾಳೆ. ಹಾಕಿ, ಅಜ್ಜಿ, ಈ ದೊಡ್ಡ ಗ್ಲಾಸು ಸಣ್ಣ ಗ್ಲಾಸಿನ ಒಳಗಡೆ ಹೋಗಬೇಕು ಅಂದರೆ ಈ ರೀತಿ ಪುಡಿ ಪುಡಿ ಆಗಬೇಕು, ಆವಾಗ ಮಾತ್ರ ಹೋಗ್ಲಿಕ್ಕೆ ಸಾಧ್ಯ. ಹಾಗೆ ನಾನು ಪುಡಿ ಪುಡಿ ಆಗಬೇಕಾ? ಯೋಚನೆ ಮಾಡಿ ಹೇಳಿ. ಅಜ್ಜಿ ನಸು ನಗ್ತಾಳೆ, ಒಳಗಡೆ ಹೋಗ್ತಾಳೆ. ಒಂದು ದೊಡ್ಡ ರಜಾಯಿಯನ್ನು ತೆಗೆದುಕೊಂಡು ಬರ್ತಾಳೆ. ನಮ್ಮಲ್ಲಿ ಕೌದಿ ಅಂತ ಹೇಳ್ತೀವಿ, ಈ ಹಾಸಿಗೆ ರೀತಿ ಇರುವಂಥ ಚಾದರ. ಈ ಒಂದು ಸಣ್ಣ ಒಂದು ಚೀಲವನ್ನು ತರ್ತಾಳೆ. ಈ ಚೀಲದ ಒಳಗಡೆ ಈ ರಜಾಯಿಯನ್ನು ಹಾಕ್ಲಿಕ್ಕೆ ಆಗತ್ತಾ? ಮೊಮ್ಮಗಳು ಹೇಳ್ತಾಳೆ, ಇಲ್ಲ, ಸಾಧ್ಯ ಇಲ್ಲ. ಅಜ್ಜಿ ಜೋಪಾನವಾಗಿ ಕೆಳಗಡೆ ಇಡ್ತಾಳೆ. ಕೌದಿಯನ್ನು ಒಂದೊಂದಾಗಿ ಮಡಚ್ತಾಳೆ, ಸಣ್ಣದಾಗತ್ತೆ. ಚೀಲದ ಬಾಯನ್ನು ತೆರಿತಾಳೆ, ಅದ್ರ ಒಳಗಡೆ ಕೌದಿಯನ್ನು ಸೇರಿಸ್ತಾಳೆ, ಚೀಲವನ್ನು ಕೊಡ್ತಾಳೆ. ಈಗ ಮಡಚಿದ ಮೇಲೆ ಅದು ಫ್ಲೆಕ್ಸಿಬಲ್ ಆದ ಮೇಲೆ ಚೀಲದ ಒಳಗಡೆ ಹೋಯಿತು. ಅದು ಗ್ಲಾಸಿನ ತುಂಡಾಗಿದ್ದರೆ ಹೋಗ್ತಿರಲಿಲ್ಲ. ನೀನು ಗಾಜಾಗಿ ಆ ಮನೆಗೆ ಹೋದೆ, ಕೌದಿಯಾಗಿ ಹೋಗಲಿಲ್ಲ. ಜೀವನದಲ್ಲಿ ಅನುಸರಿಸಿಕೊಂಡು ಬದುಕುವುದು ಬಹಳ ಮುಖ್ಯ ಆಗತ್ತೆ. ಹಾಗಂತ ನಿನ್ನತನವನ್ನು ನೀನು ಬಿಟ್ಟುಕೊಡಬೇಡ. ಆದರೆ ಹೊಂದಿಕೊಂಡು ಹೋಗುವ ಗುಣವನ್ನು ಸಮಾಜದಲ್ಲಿ ಪ್ರತಿಯೊಬ್ಬರು ಕಲಿಯಬೇಕಾದ್ದು ಅನಿವಾರ್ಯ. ಹೌದಾ ಅಲ್ವಾ? ಕಮೆಂಟ್ ಮಾಡಿ ಹೇಳಿ.